ಈ ಸೀಸನ್ ಅಲ್ಲಿ ಸ್ಕಿನ್ ಅನ್ನ ಸಾಫ್ಟ್ ಅಂಡ್ ಸಪಲ್ ಆಗಿ ಮಾಡ್ಕೊಳ್ಬೇಕಾ? ಬಂಡಲ್ಸ್ ಆಫ್ ನರಿಶಿಂಗ್ ಕ್ರೀಮ್ ಅಥವಾ ಕೋಲ್ಡ್ ಕ್ರೀಮ್ ಗಳನ್ನ ಅಪ್ಲೈ ಮಾಡೋದಕ್ಕೆ ನಿಮಗೆ ಇಷ್ಟ ಇಲ್ವಾ? ಹಾಗಾದ್ರೆ ಮನೆಯಲ್ಲೇನೆ ಈಸಿಯಾಗಿ ಸಿಗುವಂತ ಸಿಂಪಲ್ ಇಂಗ್ರೀಡಿಯೆಂಟ್ ಇಂದ ಯಾವ ರೀತಿ ಒಂದು ಒಳ್ಳೆ ನರಿಶಿಂಗ್ ಕ್ರೀಮ್ ಮಾಡ್ಕೊಳ್ಬಹುದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಧಾರಣವಾಗಿ ವಿಂಟರ್ ಬಂದ ತಕ್ಷಣ ತುಂಬಾನೇ ಡ್ರೈ ಅಂಡ್ ಡಲ್ ಆಗಿ ಕಾಣಿಸ್ತಾ ಇರುತ್ತೆ. ಅದನ್ನ ಓವರ್ಕಮ್ ಮಾಡ್ಕೊಳ್ಬೇಕಂತಂದ್ರೆ ಅನ್ಸಾಲ್ಟೆಡ್ ಬಟರ್ ಅಂತ ಹೇಳ್ತೀವಿ, ಅಂದ್ರೆ ಬೆಣ್ಣೆನ ತಗೊಳ್ಳಿ. ಆ ಬೆಣ್ಣೆಗೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ, ಇದಕ್ಕೆ ನಾವು ಸ್ವಲ್ಪ ರೋಸ್ ವಾಟರ್ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ, ಅಥವಾ ಫ್ರೆಶ್ ರೋಸ್ ಏನಿರುತ್ತೆ ಅದರದ್ದು ಜ್ಯೂಸ್ ನ ಸ್ಕ್ವೀಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಇದೆಲ್ಲದನ್ನು ಹಾಕಿ ಡಬಲ್ ಬಾಯ್ಲಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳಿ. ಸೊ ಮೆಲ್ಟ್ ಆಗುವಾಗ್ಲೇ ನಿಮಗೆ ಗೊತ್ತಾಗುತ್ತೆ ಅದ್ರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ 24 ಅವರ್ಸ್ ಹಾಗೆ ಸನ್ಲೈಟ್ ಅಲ್ಲಿ ಇಡಬೇಕಾಗುತ್ತೆ. ಸೊ ಗ್ಯಾಸ್ ಅನ್ನ ಆಫ್ ಮಾಡಿ 24 ಅವರ್ಸ್ ಸನ್ಲೈಟ್ ಅಲ್ಲಿ ಇಟ್ಟು ಅದಾದ ನಂತರ ಒಂದು ಗ್ಲಾಸ್ ಬಾಟಲ್ಗೆ ಶಿಫ್ಟ್ ಮಾಡಿ ಅದನ್ನ ರೆಗ್ಯುಲರ್ ಆಗಿ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಅಲ್ಲಿ ಆಗೋ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ, ರಿಂಕಲ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ, ಜೊತೆಗೆ ಗ್ಲಾಸಿ ಸ್ಕಿನ್ ನಿಮ್ದಾಗತ್ತೆ. ಇದನ್ನ ದೊಡ್ಡವ್ರು ಮಾತ್ರನೇ ಅಲ್ಲ, ಸಣ್ಣ ಮಕ್ಕಳಿಗೆ ಕೂಡ ನರಿಶಿಂಗ್ ಕ್ರೀಮ್ ತರ ಅಪ್ಲೈ ಮಾಡ್ತಾ ಬರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ.